ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ರಾಜ ಈ ಲೋಕಕ್ಕೆ ಬಂದಿರೋದು ನಮ್ಮನ್ನು ನಿಮ್ಮನ್ನು ಕೈದು ಕಾಪಾಡುವುದಕ್ಕಾಗಿ, ನಮ್ಮ ಪಾಪದಿಂದ ಶುದ್ಧ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ಲೂಕ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನ ತನಕ ಓದೋಣ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಕಂಡು ರಾತ್ರಿಯಲ್ಲಿ ಮತ್ತು ಕುರಿ ಹಿಂಡನ್ನು ಕಾಯ್ತಿರಲಾಗಿ ಕರ್ತನು ದೂತನು ಒಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭಾವವು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದನ್ನೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಇಲ್ಲಿ ಆ ದೂತನು ಆ ಕುರುಬರು ರಾತ್ರಿಯಲ್ಲಿ ಕುರಿ ಕಾಯ್ತಾ ಕೂತುಕೊಂಡುವಾಗ ಕರ್ತನ ಪ್ರಭಾವವು ಅವರ ಸುತ್ತಮುತ್ತಲೂ ಕವಿಯುತ್ತದೆ. ಪ್ರೈಸ್ ದಿ ಲಾರ್ಡ್. ಕರ್ತನ ಪ್ರಭಾವವು ಅವರ ಸುತ್ತಲೂ ಕವಿತಲೆ. ಹಲ್ಲೆಲೂಯಾ. ಅವರು ಬಹಳವಾಗಿ ಹೆದರಿದರು ಎಂಬುದಾಗಿ ಹೇಳುತ್ತದೆ. ಅವರು ಹೆದರಿದರು. ಆ ದೂತನು ಹೇಳುತ್ತಾನೆ, ಹೆದರಬೇಡಿರಿ. ಹಲ್ಲೆಲೂಯಾ. ದೂತನು ಹೇಳುತ್ತಾ ಇದ್ದಾರೆ, ಹೆದರಬೇಡಿರಿ, ನಿಮಗೆ ಕೇಳಿರಿ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಅಂದರೆ ಪ್ರತಿಯೊಂದು ಮನುಷ್ಯನನ್ನು. ಹಲ್ಲೆಲೂಯಾ. ಆ ಕುಲ ಅಂತಲ್ಲ, ಈ ಕುಲ ಅಂತಲ್ಲ, ಅವ್ರಿಗೆ ಆ ಕಾಸ್ಟಿಗೋಸ್ಕರ ಬಂದನಂತಲ್ಲ, ಈ ಕಾಸ್ಟಿಗೋಸ್ಕರ ಬಂದನಂತಲ್ಲ, ಎಲ್ಲ ಜನಕ್ಕೆ ಏನಾಗುತ್ತದೆ? ಮಹಾ ಸಂತೋಷ ಉಂಟಾಗುತ್ತದೆ. ಜನರಿಗೆಲ್ಲ ಮಹಾ ಸಂತೋಷ ಉಂಟಾಗುವಂಥ ಸುದ್ದಿಯನ್ನು ಕೇಳಿರಿ. ಅದೇನು ಸುದ್ದಿ ಅಂದರೆ, ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ದಾವೀದನ ಊರಲ್ಲಿ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಆತನು ಯಾರಿದ್ದಾರೆ ಗೊತ್ತಾ? ನಮ್ಮ ಕರ್ತನಾಗಿರುವ ಕ್ರಿಸ್ತನಾಗಿದ್ದಾನೆ. ಎಲ್ಲ ಜನರಿಗಾಗಿ ಆತನು ಎಲ್ಲ ಜನರನ್ನು ಕೈದು ಕಾಪಾಡುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಆ ರಕ್ಷಕನನ್ನು ನೀವು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕು. ಈತನು ನನಗಾಗಿ ಈ ಭೂಮಿಗೆ ಬಂದು, ನನಗಾಗಿ ಈ ಭೂಮಿಯಲ್ಲಿ ಸತ್ತು 3ನೇ ದಿವಸ ಎದ್ದಿದನೆಂಬುದಾಗಿ ನಾವು ನಂಬುವುದಾದರೆ ನಮಗೆ ರಕ್ಷಣೆ ಸಿಗುತ್ತದೆ. ಆತನ ನಾಮದಲ್ಲಿ ಭರವಸೆ ಇಡುವುದಾದರೆ ನಮಗೆ ರಕ್ಷಣೆ ಸಿಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಪರಿಶುದ್ಧನು. ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಿಮ್ಮ ಮನೆಯಲ್ಲಿ ರಕ್ಷಕನು ಹುಟ್ಟಬೇಕು. ಹಲ್ಲೆಲೂಯಾ. ನೀವು ಅನೇಕರಿಗೆ ತಿಳಿಸಬೇಕು, 2025 ವರ್ಷದ ಹಿಂದೆ ಒಬ್ಬ ರಕ್ಷಕನು ಹುಟ್ಟಿದವನು, ಆತನು ನಮ್ಮ ಪಾಪಗಳನ್ನು ಹೊತ್ತಿ ತೀರಿಸಿದಂಥ ಯೇಸು ಆಗಿದ್ದಾರೆ ಎಂಬುದಾಗಿ ನಾವು ನಂಬಿ ಬಾಯಿಂದ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಜನರಿಗೆಲ್ಲ ತಿಳಿಸಬೇಕು. ಇದೇ ಕ್ರಿಸ್ಮಸ್ ಅಂದರೆ ನೀವು ಆ ಕ್ರಿಸ್ತನ ವಿಷಯವಾಗಿ, ಆತನು ಎದಕ್ಕೋಸ್ಕರ ಹುಟ್ಟಿದನು, ಹೇಗೆ ಮತ್ತೆ ಎದಕ್ಕೋಸ್ಕರ ಸತ್ತನೆಂಬುದಾಗಿ ನಾವು ಅನೇಕರ ಮುಂದೆ ತಿಳಿಸಬೇಕು. ಹಲ್ಲೆಲೂಯಾ. ಆತನು ಹುಟ್ಟಿದರಿಂದ ಎಲ್ಲ ಜನರಿಗೆ ಸಂತೋಷ ಉಂಟಾಗುತ್ತಾ? ಯಾವ ಸಂತೋಷ ಗೊತ್ತಾ? ಎಲ್ಲ ಜನರಿಗೆ ಮಹಾ ಸಂತೋಷ, ಅಂದರೆ ಅದು ದೊಡ್ಡ ದೊಡ್ಡ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ನೀನು ಮಾಡಬೇಕಾಗಿರೋದು ಮಹಾ ಸಂತೋಷ ಉಂಟು ಮಾಡುವ ರಕ್ಷಕನ ಹುಟ್ಟಿದನೆಂಬುದಾಗಿ ಅನೇಕರನ್ನು ತಿಳಿಸಬೇಕು. ಅದೇ ಕ್ರಿಸ್ಮಸ್ ಹಬ್ಬವಾಗಿದೆ. ಹಲ್ಲೆಲೂಯಾ.
ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿರುವುದು ನನಗೋಸ್ಕರ, ನಿಮಗೋಸ್ಕರ, ಎಲ್ಲರಿಗೋಸ್ಕರ ಹುಟ್ಟಿ ಆತನು ನಮ್ಮ ಪಾಪಗಳನ್ನು ಹೊತ್ತಿ ತೀರಿಸಿದ್ದಾನೆ. ಹಾಲೆಲೂಯ. ನಾವು ದೇವರ ವಾಕ್ಯ ಹೇಳುತ್ತದೆ, ನನ್ನ ಹೆಸರಿನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುತ್ತಾನೆಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀವು ಸತ್ತರೂ ಸಹ ಲೋಕದ ರೀತಿಯಲ್ಲಿ ಶರೀರ ಸಂಬಂಧಪಟ್ಟು ಸತ್ತರೂ ಸಹ ಬದುಕುವಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಆತನ ರಕ್ತದಲ್ಲಿ ಪಾಪಗಳನ್ನು ಕ್ಷಮಾಪಣೆವಾಗುತ್ತವೆ. ಯೇಸುವಿನ ನಾಮದಲ್ಲಿ ಪಾಪಗಳನ್ನು ಕ್ಷಮಾಪಣೆವಾಗುತ್ತವೆ. ಹಾಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ನಮ್ಮ ಸಂಗಡಿದ್ದಾರೆ. ಹಾಲೆಲೂಯ. ಯೇಸು ನಮ್ಮ ರಕ್ಷಕನಾಗಿದ್ದಾನೆ. ಯೇಸುವಿಗೆ ನಾವು ನಮ್ಮ ಹೃದಯದಲ್ಲಿ ವೆಲ್ಕಮ್ ಮಾಡಿಕೊಳ್ಳಬೇಕು, ಸ್ವೀಕಾರ ಮಾಡಿಕೊಳ್ಳಬೇಕು. ನನಗಾಗಿ ಬಂದಿರುವ ಈ ದೇವರನ್ನು ನಂಬುತ್ತೇನೆ. ಆತನು ಏನು ತಪ್ಪು ಮಾಡಲಿಲ್ಲ. ನನ್ನ ಪಾಪಕ್ಕಾಗಿ ಆತನು ಬಲಿಯಾದನು. ಯಜ್ಞದ ಕುರಿಯಾಗಿ ಆತನು ಬಲಿಯಾಗಿದನೆಂದು ನಾವು ನಂಬಬೇಕು. ಹಾಲೆಲೂಯ. ನಮ್ಮ ಪಾಪಗಳನ್ನು ಕ್ಷಮಾಪಣೆ ಆಗಬೇಕಾದರೆ ಯೇಸುವಿನ ನಾಮದಲ್ಲಿ ಪಾಪ ಕ್ಷಮಾಪಣೆವಾಗುತ್ತವೆ. ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಹುಟ್ಟಿದ್ದಾನೆ. ಹಾಲೆಲೂಯ. ಇಲ್ಲಿ ದಾವೀದನ ಊರಲ್ಲಿ ರಕ್ಷಕನು ಹುಟ್ಟಿದ್ದಾನೆ. ಆ ರಕ್ಷಕನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ನಿನ್ನ ಪಾಪಗಳನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಆತನ ಮೇಲೆ ನೀನು ಭರವಸೆ ಇಡುವುದಾದರೆ ನಿನ್ನ ಎಲ್ಲ ಕಾರ್ಯಗಳನ್ನು ಸಫಲವಾಗುತ್ತವೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್.